ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಬಿ. ಕೂರ್ಗ್. ಭಾರತದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಎ. ಉತ್ತರ ಪ್ರದೇಶ್. ಭಾರತದಲ್ಲಿ ರೂಪಾಯಿಯನ್ನು ಮೊದಲು ಪರಿಚಯಿಸಿದ ಆಡಳಿತಗಾರ ಯಾರು? ಸರಿಯಾದ ಉತ್ತರ ಸಿ. ಶೇರ್ ಶಾ ಸೂರಿ. 1996ರಲ್ಲಿ ಮದ್ರಾಸ್ ಅನ್ನು ಏನೆಂದು ನಾಮಕರಣ ಮಾಡಲಾಯಿತು? ಸರಿಯಾದ ಉತ್ತರ ಸಿ. ಚೆನ್ನೈ. ಭಗವದ್ಗೀತೆಯನ್ನು ಮೊದಲ ಬಾರಿಗೆ ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು? ಸರಿಯಾದ ಉತ್ತರ ಸಿ. ಚಾರ್ಲ್ಸ್ ವಿಲ್ಕಿನ್ಸ್. ಅಜಂತ ಮತ್ತು ಎಲ್ಲೋರದ ಗುಹೆಗಳನ್ನು ಯಾವ ದೇವರಿಗೆ ಸಮರ್ಪಿಸಲಾಗಿದೆ? ಸರಿಯಾದ ಉತ್ತರ ಎ. ಭಗವಾನ್ ಬುದ್ಧ. ಮೊಘಲ್ ಸಾಮ್ರಾಜ್ಯದ ರಾಜಧಾನಿಯನ್ನು ಆಗ್ರಾದಿಂದ ದೆಹಲಿಗೆ ವರ್ಗಾಯಿಸಿದವರು ಯಾರು? ಸರಿಯಾದ ಉತ್ತರ ಡಿ. ಶಹಜಹಾನ್. ಗೌತಮ ಬುದ್ಧನ ಮೂಲ ಹೆಸರೇನು? ಸರಿಯಾದ ಉತ್ತರ ಸಿ. ಸಿದ್ಧಾರ್ಥ. ಭಾರತದ ಚಿನ್ನದ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಸಿ. ತ್ರಿಶೂರ್. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯಗಳನ್ನು ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಡಿ. ಮಧ್ಯಪ್ರದೇಶ್. ಭಾರತದ ಅತಿ ಉದ್ದದ ಬೀಚ್ ಯಾವುದು? ಸರಿಯಾದ ಉತ್ತರ ಸಿ. ಮರೀನಾ ಬೀಚ್. ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರು? ಸರಿಯಾದ ಉತ್ತರ ಬಿ. ಸರೋಜಿನಿ ನಾಯ್ಡು. ಭಾರತದ ಮೊದಲ ರಾಜ ಯಾರು? ಸರಿಯಾದ ಉತ್ತರ ಡಿ. ಚಂದ್ರಗುಪ್ತ ಮೌರ್ಯ. ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಬಿ. ಗೌತಮ್ ಬುದ್ಧ. ಭಾರತದ ಸಾಹಸ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಎ. ಋಷಿಕೇಶ್. ಭಾರತದ ಮೊದಲ ಪರಮಾಣು ಕೇಂದ್ರ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಸಿ. ತಾರಾಪುರ್. ಭಾರತದ ಮೊದಲ ಚುನಾವಣಾ ಆಯುಕ್ತರ ಹೆಸರು? ಸರಿಯಾದ ಉತ್ತರ ಸುಕುಮಾರ್ ಸೇನ್. ಯಾವ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದರು? ಸರಿಯಾದ ಉತ್ತರ ಎ. 1924. ಭಾರತದಲ್ಲಿ ಮೊದಲ ಅಂಚೆ ಕಚೇರಿಯನ್ನು ಎಲ್ಲಿ ತೆರೆಯಲಾಯಿತು?
ಸರಿಯಾದ ಉತ್ತರ ಸಿ. ಕೋಲ್ಕತ್ತಾ 1727ರಲ್ಲಿ. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಸರಿಯಾದ ಉತ್ತರ ಬಿ. ಜಿ.ವಿ. ಮಾವಲಂಕರ್. ಭಾರತದ ಮೊದಲ ಪ್ರಧಾನಿ ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನೀವು ಎಷ್ಟು ಉತ್ತರಗಳನ್ನು ಹೇಳಿದ್ದೀರಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.